ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮೊದಲನೇ ಸುದ್ದಿ ಇರಾನ್ದು. ಕಾರಣ, ಇರಾನ್ ಮತ್ತು ಅಮೆರಿಕ ನಡುವೆ ಮತ್ತೆ ಯುದ್ಧ ಭುಗಿಲೆದಿದೆ. 3 ವಾರಗಳ ಹಿಂದೆ ಮಾಡಿಕೊಂಡಿದ್ದ ಶಾಂತಿ ಒಪ್ಪಂದ ಕಂಪ್ಲೀಟ್ ಮುರಿದು ಹೋಗಿದೆ. ಈ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಘೋಷಣೆ ಮಾಡಿದ್ದಾರೆ. ಟ್ರಂಪ್ ಯಾವ ಲೆವೆಲ್ಗೆ ಹೇಳಿದ್ದಾರೆ ಅಂದ್ರೆ, ಇರಾನ್ ಜೊತೆಗಿನ ಒಪ್ಪಂದ ಈಗ ಕಂಪ್ಲೀಟ್ ಆಗಿ ಮುರಿದು ಹೋಗಿದೆ, ನಾನು ಇನ್ ಮುಂದೆ ಅವರೊಂದಿಗೆ ಯಾವುದೇ ವ್ಯವಹಾರ ಇಟ್ಕೊಳ್ಳಲ್ಲ ಅಂತ ಟ್ರಂಪ್ ಡಿಕ್ಲೇರ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ರಾತ್ರಿ ಇರಾನ್ ಮೇಲೆ ನಾವು ಮತ್ತೆ ಭಾರಿ ದಾಳಿ ಮಾಡ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಮಾಡಬಹುದು ಅಂತ, ನನಗೆ ಮೂಡ್ ಬಂದ್ರೆ ಮಾಡ್ತೀನಿ ಅಂತ. ಕಳೆದ 47 ವರ್ಷಗಳಿಂದ ಇರಾನ್ ಆಡಳಿತ ಸೈನಿಕರನ್ನ, ಜನರನ್ನ ಫಿನಿಶ್ ಮಾಡ್ತಾ ಬಂದಿದೆ. ಹೀಗಾಗಿ ನಾವೀಗ ಅದರ ಲೆಕ್ಕ ಚುಕ್ತಾ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ಇರಾನ್ ನಾಯಕರನ್ನ ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ. ಅವರೆಲ್ಲ ಸ್ಕಮ್ ಅಂದ್ರೆ ನೀಚರು, ಸಿಕ್ ಪೀಪಲ್, ಮಾನಸಿಕ ಅಸ್ವಸ್ಥರು, ಅತ್ಯಂತ ಕ್ರೂರಿ ಜನ ಅವರು ಅಂತ ಟ್ರಂಪ್ ಹೇಳಿದ್ದಾರೆ. ಒಂದು ವೇಳೆ ಇಂಥವ್ರ ಕೈಗೆ ಅಣ್ವಸ್ತ್ರ ಸಿಕ್ಕರೆ ಖಂಡಿತ ಅವರದನ್ನ ಬಳಸ್ತಾರೆ. ಈ ಸುಳ್ಳುಗಾರರ ಜೊತೆ ಮಾತುಕತೆ ನಡೆಸೋದೇ ಟೈಮ್ ವೇಸ್ಟ್. ಅದಕ್ಕೆ ನಾನು ನಮ್ಮ ನೆಗೋಸಿಯೇಟರ್ಗಳೊಂದಿಗೇನೆ ಮಾತಾಡ್ತೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಅಂದ್ರೆ ಪಾಕ್ನ ಮಿಲಿಟರಿ ಮುಲ್ಲಾ ಜನರಲ್ ಆಸಿಮ್ ಮುನೀರಾ ಮತ್ತು ಪಾಕ್ನ PM ಅಂದ್ರೆ ಮುನೀರನ PA ತರ ಶಾಬಾಜ್ ಅವರೊಟ್ಟಿಗೆಲ್ಲ ಮಾತಾಡ್ತೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನೊಂದು ಕಡೆ ಇರಾನ್ ಕೂಡ ಟ್ರಂಪ್ಗೆ ತಿರುಗೇಟು ಕೊಟ್ಟಿದೆ. ನಾವೇ ನಿಮ್ಮ ಕದನ ವಿರಾಮಕ್ಕೆ ಭಿಕ್ಷೆ ಬೇಡ್ತಾ ಇಲ್ಲ, ಅದೊಂದು ಗಾರ್ಬೇಜ್, ವೇಸ್ಟ್, ಅದೇನು ಕೆಲಸಕ್ಕೆ ಬರೋದಿಲ್ಲ ನಿಮ್ಮ ಕದನ ವಿರಾಮ, ಯುದ್ಧ ಶುರು ಅನ್ನೋ ರೀತಿಯಲ್ಲಿ ಇರಾನ್ ಮಾತಾಡಿದೆ. ಇರಾನ್ ಮತ್ತು ಅಮೆರಿಕ ನಡುವೆ ದಾಳಿ ಪ್ರತಿದಾಳಿ ನಡೀತಾನೆ ಇದೆ. ಲೇಟೆಸ್ಟ್ ಮಾಹಿತಿ ಪ್ರಕಾರ ಇರಾನ್ ಹಾರ್ಮುಜ್ ನಲ್ಲಿ ಹೋಗ್ತಾ ಇದ್ದ ಸೌದಿ ಅರೇಬಿಯಾದ ಟ್ಯಾಂಕ್ ಮೇಲೆ ದಾಳಿ ಮಾಡಿದೆ. ಇನ್ನೊಂದು ಕಡೆ ಹತ್ಯೆಗೀಡಾದ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನೈರ ಅಂತಿಮ ಸಂಸ್ಕಾರ ಶುರುವಾಗಿದೆ, ಇನ್ನು ಕೂಡ ಮುಗುದಿಲ್ಲ. ಲಕ್ಷಾಂತರ ಕೋಟ್ಯಂತರ ಜನ ಅದಕ್ಕೆಲ್ಲ ಓಡಾಡ್ತಿದ್ದಾರೆ ಪಾಲ್ಗೊಳ್ಳಕ್ಕೆ ಅಂತ ಹೇಳಿ. ಅಂತಾರಾಷ್ಟ್ರೀಯ ಗಣ್ಯರೆಲ್ಲ ಇರಾನ್ಗೆ ಭೇಟಿ ಕೊಟ್ಟಿದ್ರು. ಅದು ಶುರುವಾಗ್ತಿದ್ದ ಹಾಗೆ ಅಮೆರಿಕ ರೈಟ್ ಟೈಮ್ನಲ್ಲಿ ಮತ್ತೆ ಕುಸ್ತಿ ಶುರು ಮಾಡಿದೆ. ಇರಾನ್ ಹಡಗುಗಳಿಗೆ ಹೊಡಿತು. ಅದಕ್ಕೆ ಅಮೆರಿಕ ಸಿಕ್ಕಾಪಟ್ಟೆ ರಿಯಾಕ್ಟ್ ಮಾಡಿ 80ಕ್ಕೂ ಅಧಿಕ ಸೈಟ್ಸ್ ಅಲ್ಲಿ ಹೊಡಿತು. ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಹೊಡಿತಾ ಇದೆ, ಯುದ್ಧ ನಡೀತಾ ಇದೆ. ಏನೋ ದೇಶದ ಹಲವು ಭಾಗಗಳಲ್ಲಿ ಮಳೆ ಮುಂದುವರೆದಿದೆ. ಅದರಲ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ಸುರಿತಾ ಇರೋ ಮಳೆಯಿಂದಾಗಿ ದೊಡ್ಡ ಅನಾಹುತ ಉಂಟಾಗಿದೆ. ಪುಣೆಯ ಪಿಂಪ್ರಿ ಚಿಂಚ್ವಾಡ ಪ್ರದೇಶದಲ್ಲಿ ಬಹುಮಹಡಿ ಕಟ್ಟಡವೊಂದು ಕುಸಿದು ಬಿದ್ದಿದೆ. ಪರಿಣಾಮ 15ಕ್ಕೂ ಅಧಿಕ ಜನ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಈಗ ಆಲ್ರೆಡಿ ಪುಣೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸದ್ಯ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಲಾಗಿದೆ. ಅತ್ತ ಮುಂಬೈನಲ್ಲಿ ಜುಲೈ ತಿಂಗಳ ಮೊದಲ ದಿನದಲ್ಲೇ 1000 ಮಿಲಿಮೀಟರ್ಗೂ ಅಧಿಕ ಮಳೆ ಸುರಿದಿದೆ. ಇದು ಕಳೆದ ವರ್ಷದ ಇಡೀ ಜುಲೈ ತಿಂಗಳ ಮಳೆಗಿಂತಲೂ 798 ಮಿಲಿಮೀಟರ್ಗಿಂತಲೂ ಹೆಚ್ಚಾಗಿದೆ. ಅಂದ್ರೆ ಹೆಚ್ಚು ಕಮ್ಮಿ ನಮ್ಮ ಬೆಂಗಳೂರಲ್ಲಿ ಆಗೋ ಒಂದು ವರ್ಷದ ಮಳೆ ಮುಂಬೈನಲ್ಲಿ ಕೇವಲ 7 ದಿನಗಳಲ್ಲೇ ಸುರಿದಿದೆ. ಸದ್ಯ ಮುಂಬೈ, ಥಾಣೆ ಹಾಗೂ ರಾಯಗಢದಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಪಾಲ್ಘರ್ನಲ್ಲಿ ರೆಡ್ ಅಲರ್ಟ್ ಮುಂದುವರೆದಿದೆ. ಇತ್ತ ಉಲ್ಲಾಸ್ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ರೈಲು ಹಳಿಗಳ ಮೇಲೆ ನೀರು ನುಗ್ಗಿರೋದ್ರಿಂದ ನೇರಲ್ ಕರ್ಜತ್ ನಡುವೆ ರೈಲು ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಆ ಕಡೆ ಪಾಲ್ಘರ್ನಲ್ಲಿ ಪ್ರವಾಹದ ನಡುವೆ ಆಂಬ್ಯುಲೆನ್ಸ್ ಬರೋಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಗ್ರಾಮಸ್ಥರು ಮನೆಯೊಂದರ ಬಾಗಿಲನ್ನೇ ಕಿತ್ತು ಅದರ ಮೇಲೆಯೇ ಗರ್ಭಿಣಿಯನ್ನ ಮಲಗಿಸಿಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಎದೆಎತ್ತರದ ನೀರಿನಲ್ಲಿ ಗರ್ಭಿಣಿಯನ್ನ ಹೊತ್ತು ಸಾಗಿದ್ದಾರೆ. ಸದ್ಯ ತಾಯಿ ಮತ್ತು ಮಗು ಇಬ್ಬರು ಕೂಡ ಸೇಫ್ ಆಗಿದ್ದಾರೆ. ಈ ಕಡೆ ದಕ್ಷಿಣ ಗುಜರಾತ್ನಲ್ಲೂ ಮಳೆಗೆ 5 ಬಲಿಯಾಗಿದ್ದಾರೆ. 2100ಕ್ಕೂ ಅಧಿಕ ಜನರನ್ನ ಸೇಫ್ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗಿದೆ. ಈ ಮಧ್ಯೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿದ್ದಾರೆ. ಮಹಾರಾಷ್ಟ್ರ CM ದೇವೇಂದ್ರ ಫಡ್ನವೀಸ್ ಮತ್ತು ಗುಜರಾತ್ CM ಭೂಪೇಂದ್ರ ಪಟೇಲ್ ಜೊತೆಗೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ಪ್ರವಾಹದ ಪರಿಸ್ಥಿತಿ ಬಗ್ಗೆ ಮಾಹಿತಿ ಪಡೆದು ಸಂಕಷ್ಟವನ್ನ ಫೇಸ್ ಮಾಡೋಕೆ ಕೇಂದ್ರದಿಂದ ಎಲ್ಲ ರೀತಿಯ ನೆರವನ್ನ ಕೊಡೋದಾಗಿ ಭರವಸೆ ಕೊಟ್ಟಿದ್ದಾರೆ. ಹಾಗೆ ಕೇರಳ ಮುಖ್ಯಮಂತ್ರಿ VD ಸತೀಶನ್ ಅವರಿಗೂ ಕೂಡ ಕಾಲ್ ಮಾಡಿದ್ದಾರೆ. ಭೂ ಕುಸಿತದ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ. ಇನ್ನು ರಾಜ್ಯದ ಮಳೆ ವಿಚಾರಕ್ಕೆ ಬಂದರೆ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ ಸುರಿತಾ ಇದೆ. ಕಳೆದ 24 ಗಂಟೆಗಳಲ್ಲಿ ಕೊಡಗು ಜಿಲ್ಲೆ ಬೆಂಗೂರು ಅನ್ನೋ ಕಡೆ ಅತಿ ಹೆಚ್ಚು 211.5 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಮುಂದಿನ 3 ದಿನಗಳ ಕಾಲ ಕರ್ನಾಟಕದಲ್ಲೂ ಕೂಡ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಈ ಭಾಗದಲ್ಲಿ ಗಂಟೆಗೆ 50 ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗುತ್ತೆ ಅಂತ ಮುನ್ಸೂಚನೆ ಕೊಡಲಾಗಿದೆ. ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ವಾಹನಗಳನ್ನು ಓಡಿಸಬೇಡಿ, ಹುಷಾರಾಗಿರಿ, ಭೂಕುಸಿತ ಉಂಟಾಗಬಹುದು ಅಂತ ಹವಾಮಾನ ಇಲಾಖೆ ಹೇಳಿದೆ. ಇತ್ತ ಬೆಂಗಳೂರು, ಮೈಸೂರು, ಮಂಡ್ಯ, ರಾಮನಗರ, ಕೋಲಾರ ಸೇರಿ ದಕ್ಷಿಣ ಒಳನಾಡಿನಲ್ಲೂ ಕೂಡ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಯಾವುದೇ ತುರ್ತು ಪರಿಸ್ಥಿತಿ ಎದುರಿಸೋಕೆ ರಾಜ್ಯಾದ್ಯಂತ NDRF ಮತ್ತು SDRF ಪಡೆಗಳನ್ನ ಅಲರ್ಟ್ ಆಗಿ ಇಡಲಾಗಿದೆ. ಕಂಟ್ರೋಲ್ ರೂಮ್ಗಳು ಕೂಡ ಆಕ್ಟಿವ್ ಆಗಿವೆ. ಏನೋ CM DK ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಹೊಸ ಟೌನ್ಶಿಪ್ ಮಾಡೋಕೆ ಮುಂದಾಗಿದೆ. ಬಿಡದಿ ಹತ್ರ ಆಯಿತು.
ಇದಕ್ಕೆ ವಿರೋಧ ಇನ್ನೂ ಕೂಡ ಕೇಳಿ ಬರ್ತಾ ಇದೆ. ಈಗ ಕೋಲಾರ ಜಿಲ್ಲೆಯ KGF ಹತ್ರ ಮಾಡೋಕೆ ಮುಂದಾಗಿದ್ದಾರೆ. ಚಿನ್ನದ ಗಣಿ ಇದ್ದಂತಹ ಪ್ರದೇಶದಲ್ಲಿ ಈ ಪ್ರಾಜೆಕ್ಟ್ ಬರುತ್ತೆ. ಇದಕ್ಕಾಗಿ ಅರ್ಹ ಸಲಹೆಗಾರರ ನೇಮಕಕ್ಕೆ ಸರ್ಕಾರ ಟೆಂಡರ್ ಕರೆದಿದೆ. ಇದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದರೆ PPP ಮಾಡೆಲ್ನಲ್ಲಿ ನಡೆಯುತ್ತೆ. ಆಯ್ಕೆಯಾಗುವ ಸಲಹೆಗಾರರು ಈ ಪ್ರಾಜೆಕ್ಟ್ ಬಗ್ಗೆ ಕಂಪ್ಲೀಟ್ ಆಗಿ ರಿಪೋರ್ಟ್ ಅನ್ನ ತಯಾರಿಸಿಕೊಡ್ಬೇಕು ಸರ್ಕಾರಕ್ಕೆ. ಅಲ್ಲಿನ ಭೂಮಿಯ ಮೌಲ್ಯ ಮತ್ತು ಮಾರ್ಕೆಟ್ ಡಿಮಾಂಡ್ ಅನ್ನ ಚೆಕ್ ಮಾಡ್ತಾರೆ. ದೇಶ ವಿದೇಶದ ಯಶಸ್ವಿ ಟೌನ್ಶಿಪ್ಗಳ ಬಗ್ಗೆ ಅವರು ಸ್ಟಡಿ ಮಾಡ್ತಾರೆ. ಆಮೇಲೆ ಸರ್ಕಾರಕ್ಕೆ ಒಂದು ಪ್ಲಾನ್ ರೆಡಿ ಮಾಡಿಕೊಡ್ತಾರೆ. ಸದ್ಯ KGF ಬೆಂಗಳೂರಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ಒಂದು ಕಾಲದಲ್ಲಿ ಇದು ದೇಶದ ಅತಿದೊಡ್ಡ ಚಿನ್ನದ ಗಣಿಯಾಗಿತ್ತು. ಆದರೆ 2001ರಲ್ಲಿ BGML ಅಥವಾ ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಕಂಪನಿ ಬಂದಾಯಿತು. ಅದಕ್ಕೂ ಮುನ್ನ ಇಲ್ಲಿ 800 ಟನ್ ಚಿನ್ನವನ್ನು ಅಲ್ಲಿವರೆಗೂ ತೆಗೆಯಲಾಗಿತ್ತು. ಕಂಪನಿ ಬಂದಾದ್ಮೇಲೆ ಯಾವುದೇ ಡೆವಲಪ್ಮೆಂಟ್ ಅಲ್ಲ ಆಗಲಿಲ್ಲ. ಹೀಗಾಗಿ ಅಲ್ಲಿನ ಜನ ಕೆಲಸ ಹುಡ್ಕೊಂಡು ಊರೂರು ಅಲಿಯೋ ರೀತಿಯಾಗಿದೆ, ಮುಖ್ಯವಾಗಿ ಬೆಂಗಳೂರಿಗೆ. ಇದನ್ನು ತಪ್ಪಿಸೋಕೆ ಆ ಜಾಗವನ್ನು ಅಲ್ಲೇ ಡೆವಲಪ್ ಮಾಡೋಕೆ ಸರ್ಕಾರ ಹೊಸ ಪ್ಲಾನ್ ಅನ್ನ ಈಗ ಶುರು ಮಾಡ್ತಾ ಇದೆ. ಸದ್ಯ BGMLಗೆ ಸೇರಿದ 960 ಎಕರೆ ಜಾಗ ಸರ್ಕಾರದ ಕಂಟ್ರೋಲ್ನಲ್ಲಿದೆ. ಇದರಲ್ಲಿ ಮೊದಲ ಹಂತವಾಗಿ 300 ಎಕರೆ ಜಾಗವನ್ನು ಗುರುತಿಸಲಾಗಿದೆ. ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಇದರ ಬಳಿಯೇ ಹಾದು ಹೋಗ್ತಾ ಇದೆ. ಈ ಹೈವೇ ಬಳಸಿ ಹೊಸ ಇನ್ವೆಸ್ಟರ್ಸ್ ಸೆಳೆಯೋದು ಸರ್ಕಾರದ ಪ್ಲಾನ್. ಇನ್ನು PM ನರೇಂದ್ರ ಮೋದಿ 3 ದಿನಗಳ ಇಂಡೋನೇಷ್ಯಾ ಪ್ರವಾಸ ಮುಗಿಸಿದ್ದಾರೆ. ಅಲ್ಲಿಂದ ಆಸ್ಟ್ರೇಲಿಯಾಗೆ ಪ್ರಯಾಣ ಬೆಳೆಸಿದ್ದಾರೆ. ಇನ್ನು ಹೋಗುವಾಗಲೂ ಕೂಡ ಇಂಡೋನೇಷ್ಯಾ ಬಹಳ ಅತಿಥಿ ಸತ್ಕಾರವನ್ನು ತೋರಿಸಿದೆ. ಅವರಿಗೆ ವಾಯುಪಡೆಯ ಫೈಟರ್ ಜೆಟ್ಗಳ ಮೂಲಕ ಗೌರವ ಕೊಟ್ಟಿದೆ. ಮೋದಿಯವರ ವಿಮಾನಕ್ಕೆ 5 ಫೈಟರ್ ಜೆಟ್ಗಳು ಬೆಂಗಾವಲನ್ನು ಕೊಟ್ಟು ಕರ್ಕೊಂಡು ಹೋಗಿದೆ. ಇಂಡೋನೇಷ್ಯಾ ವಾಯುಗಡಿ ದಾಟೋವರೆಗೂ ಕೂಡ ಈ ಬೆಂಗಾವಲನ್ನು ಕೊಡಲಾಗಿತ್ತು. ಮೋದಿ ಇಂಡೋನೇಷ್ಯಾಗೆ ಹೋಗುವಾಗಲೂ ಈ ರೀತಿ ಬೆಂಗಾವಲನ್ನು ಕೊಟ್ಟಿದ್ರು, ಅಲ್ಲಿಂದ ವಾಪಸ್ ಬರುವಾಗಲೂ ಕೊಟ್ಟಿದ್ದಾರೆ. ಈ ವೇಳೆ ವಿಮಾನದ ಒಳಗಿನಿಂದಲೇ ಮೋದಿ ಫೈಟರ್ ಜೆಟ್ಗಳ ಪೈಲಟ್ಗಳಿಗೆ ಕೈ ಬೀಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಂಡೋನೇಷ್ಯಾಗೆ ಹೋದಾಗ್ಲೂ ಅಲ್ಲಿನ ಅಧ್ಯಕ್ಷರೇ ಏರ್ಪೋರ್ಟ್ಗೆ ಬಂದು ಮೋದಿ ಅವರನ್ನ ವೆಲ್ಕಮ್ ಮಾಡಿದ್ರು. ವಾಪಸ್ ಕಳಿಸುವಾಗಲೂ ಏರ್ಪೋರ್ಟ್ ತನಕ ಬಂದು ಮೋದಿ ಅವರನ್ನ ಇಂಡೋನೇಷ್ಯಾ ಅಧ್ಯಕ್ಷ ಸುಬಿಯಾಂತೋ ಬೀಳ್ಕೊಡುಗೆಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಸದ್ಯ PM ನರೇಂದ್ರ ಮೋದಿ ಅವರ ವಿಮಾನ ಆಸ್ಟ್ರೇಲಿಯಾದ ಮೆಲ್ಬರ್ನ್ನಲ್ಲಿ ಲ್ಯಾಂಡ್ ಆಗಿದೆ. ಈಗ ಏನೋ ಮುಸ್ಲಿಂ ಹೆಣ್ಣು ಮಕ್ಕಳ ಮದುವೆ ವಿಚಾರದಲ್ಲಿ ಅಲಹಾಬಾದ್ ಹೈಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಅಪ್ರಾಪ್ತ ವಯಸ್ಸಿಗೆ ಮದುವೆ ಮಾಡಂಗಿಲ್ಲ ಅಂತ ಹೇಳಿದೆ. ಉತ್ತರ ಪ್ರದೇಶದ ಬುಲಂದ್ ಶಹರ್ನಲ್ಲಿ ಒಂದು ಘಟನೆ ಆಗಿತ್ತು. 16 ವರ್ಷದ ಮುಸ್ಲಿಂ ಹುಡುಗಿಗೆ ಮದುವೆ ಫಿಕ್ಸ್ ಆಗಿತ್ತು. ಇದನ್ನು ತಡೆಯೋಕೆ ಅಂತ ಪೊಲೀಸರು ಮತ್ತು ಅಧಿಕಾರಿಗಳು ಹೋಗಿದ್ರು. ಈ ವೇಳೆ ಗಲಾಟೆಯಾಗಿತ್ತು. 19 ಜನರ ಮೇಲೆ FIR ದಾಖಲಾಗಿತ್ತು. ಇದನ್ನು ರದ್ದು ಮಾಡಿ ಅಂತ ಅವರೆಲ್ಲ ಕೋರ್ಟ್ ಮೆಟ್ಟಿಲೇರಿದ್ರು. ಈ ಟೈಮ್ನಲ್ಲಿ ಅರ್ಜಿದಾರರ ಪರ ವಕೀಲರು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅನ್ನು ಮೆನ್ಷನ್ ಮಾಡಿದ್ರು. ಮುಸ್ಲಿಂ ಪರ್ಸನಲ್ ಲಾ ಪ್ರಕಾರ ಮದುವೆಗೆ ಅವಕಾಶ ಇದೆ, ಹುಡುಗಿ ಋತುಮತಿಯಾದರೆ ಮದುವೆ ಮಾಡಬಹುದು ಅಂತ ವಾದ ಮಾಡಿದ್ರು. ಇದಕ್ಕೆ ಹೈಕೋರ್ಟ್ ತೀವ್ರ ಆಕ್ರೋಶ ಹೊರಹಾಕಿದೆ. ಪೋಕ್ಸೋ ಕಾಯ್ದೆಗಿಂತ ಯಾವ ಧಾರ್ಮಿಕ ಕಾನೂನು ಮೇಲಕ್ಕೆ ಬರಲ್ಲ ಅಂತ ಹೇಳಿದೆ. ಬಾಲ್ಯ ನಿಷೇಧ ಕಾಯ್ದೆಯ ಪ್ರಕಾರ ಮದುವೆ ವಯಸ್ಸು ಎಲ್ರಿಗೂ ಒಂದೇ, ಅದು ಯಾವುದೇ ಧರ್ಮದ ಆಧಾರದ ಮೇಲೆ ಚೇಂಜ್ ಆಗಲ್ಲ. 18 ವರ್ಷದೊಳಗಿನವರ ಮದುವೆ ಪೋಕ್ಸೋ ಕಾಯ್ದೆಯ ಉಲ್ಲಂಘನೆ. ದೈಹಿಕ ಸಂಪರ್ಕ ಮತ್ತು ಮದುವೆಗೆ ನೇರ ನಂಟಿರುತ್ತೆ. ಹೀಗಾಗಿ FIR ರದ್ದು ಮಾಡಲ್ಲ ನಾವು ಅಂತ ಕೋರ್ಟ್ ಹೇಳಿದೆ. ಅಲ್ಲದೆ ಈ ಪ್ರಕರಣದ ತನಿಖೆ ಮುಂದುವರಿಸೋಕೆ ಆದೇಶಿಸಿದೆ. ನ್ಯಾಯಮೂರ್ತಿಗಳಾದ JJ ಮುನೀರ್, ಅಚಲ್ ಸಚ್ದೇವ್ ಈ ತೀರ್ಪನ್ನ ಕೊಟ್ಟಿದ್ದಾರೆ. ಏನೋ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ದೊಡ್ಡ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ದಾರೆ. 50 ವರ್ಷಗಳಿಂದ ನಡೀತಾ ಇದ್ದ ನರ್ಮದಾ ಹಣದ ವಿವಾದವನ್ನ ಬಗೆಹರಿಸಿದ್ದಾರೆ. ಏನಿದು ವಿವಾದ? ಗುಜರಾತ್ ಸರ್ಕಾರ ಡ್ಯಾಮ್ ಅನ್ನ ಕಟ್ಟಿದೆ. ಇದರ ಲಾಭ ಮಹಾರಾಷ್ಟ್ರ, ರಾಜಸ್ಥಾನ, ಮಧ್ಯಪ್ರದೇಶಕ್ಕೂ ಆಗ್ತಾ ಇದೆ. ಸೊ ಈ 3 ರಾಜ್ಯಗಳು ಗುಜರಾತ್ಗೆ ದುಡ್ಡು ಕೊಡಬೇಕಾಗಿತ್ತು. ಆದರೆ ಯಾವ ರಾಜ್ಯ ಎಷ್ಟು ಕೊಡಬೇಕು ಅನ್ನೋದು ಫೈನಲ್ ಆಗಿರಲಿಲ್ಲ. ಈಗ ಸೆಟಲ್ಮೆಂಟ್ ಆಗಿದೆ. ಒಂದೊಂದು ರಾಜ್ಯ ತಲಾ 550 ಕೋಟಿ ರೂಪಾಯಿ ಕೊಡ್ತವೆ. ಒಟ್ಟು 1650 ಕೋಟಿ ರೂಪಾಯಿ ಗುಜರಾತ್ಗೆ ಸಿಗುತ್ತೆ. ಇನ್ನು ಮಹತ್ವದ ಒಪ್ಪಂದಕ್ಕೆ ದಿಲ್ಲಿಯಲ್ಲಿ 4 ರಾಜ್ಯಗಳ ಮುಖ್ಯಮಂತ್ರಿಗಳು ಸೈನ್ ಹಾಕಿದ್ದಾರೆ. ಅಮಿತ್ ಶಾ ಅವರೊಂದಿಗೆ ಕೇಂದ್ರ ಜಲಶಕ್ತಿ ಸಚಿವ CR ಪಾಟೀಲ್ ಕೂಡ ಇದ್ರು. ಕೇವಲ ಕಳೆದ 10 ದಿನಗಳಲ್ಲಿ ಅಮಿತ್ ಶಾ ಹ್ಯಾಂಡಲ್ ಮಾಡಿರೋ 2ನೇ ಅಂತಾರಾಜ್ಯ ವಿವಾದ ಇದು. ಇದಕ್ಕೂ ಮುನ್ನ ಹರಿಯಾಣ, ರಾಜಸ್ಥಾನದ ನೀರಿನ ವಿವಾದವನ್ನ ಕೂಡ ಅಮಿತ್ ಶಾ ಬಗೆಹರಿಸಿದ್ರು. ಆದರೆ ಗಮನದಲ್ಲಿರಲಿ, ಈ ಇಷ್ಟೂ ರಾಜ್ಯಗಳು 2 ಕೇಸ್ನಲ್ಲಿ ಎಲ್ಲವೂ ಒಂದೇ ಪಕ್ಷದ ಆಡಳಿತದ ರಾಜ್ಯಗಳು. ಕೇಂದ್ರದಲ್ಲೂ BJPನ ಅಧಿಕಾರದಲ್ಲಿದೆ. ಮಾತುಕತೆ ಮಾಡಿ ರಿಸಾಲ್ವ್ ಮಾಡ್ಕೊಂಡಿದ್ದಾರೆ. ಆದರೆ ದಕ್ಷಿಣ ಭಾರತಕ್ಕೆ ಬಂದರೆ ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ, ತೆಲಂಗಾಣ, ಗೋವಾ, ಮಹಾರಾಷ್ಟ್ರ ಕೂಡ ಸೇರಿದ ಹಾಗೆ ಈ ಎಲ್ಲ ರಾಜ್ಯಗಳ ನಡುವೆ ಬಹುತೇಕ ಎಲ್ಲ ನದಿಗಳ ವಿಚಾರದಲ್ಲೂ ವಿವಾದ ಇದೆ.
ಅದಕ್ಕೆ ಹೆಂಗೆ ಅಮಿತ್ ಶಾ ಕೈ ಹಾಕ್ತಾರೆ ಅಂತ ನೋಡಬೇಕು. ಎಲ್ಲೋ ಸ್ನೇಹಿತರೆ, ಸೆವೆನ್ ಸೈನ್ಸ್ ಟೂರಿಸಂನವರು ಪುರಿ ಜಗನ್ನಾಥ ಮತ್ತು 2 ಶಕ್ತಿ ಪೀಠಗಳ ದರ್ಶನಕ್ಕೆ ಒಂದು ಸ್ಪೆಷಲ್ ಟೂರ್ ಆಯೋಜನೆ ಮಾಡಿದ್ದಾರೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು, ನಿಮಗೆ ಎಕ್ಸ್ಟ್ರಾ ಏನೂ ಖರ್ಚಾಗಲ್ಲ. ಇನ್ನು ರಾಜ್ಯ ಸರ್ಕಾರದ ಗೃಹ ಜ್ಯೋತಿ ಫಲಾನುಭವಿಗಳ ವೆರಿಫಿಕೇಶನ್ ಬಗ್ಗೆ ಇದ್ದ ಹಲವು ಗೊಂದಲಗಳನ್ನ ಇಂಧನ ಇಲಾಖೆ ದೂರ ಮಾಡಿದೆ. ಇದರಲ್ಲಿ ಬಾಡಿಗೆ ಮನೆಗಳಲ್ಲಿ ಇರೋರು ಯಾವುದೇ ಕಾರಣಕ್ಕೂ ಟೆನ್ಷನ್ ತಗೋಬೇಡಿ. ಹಳೆ ಬಾಡಿಗೆದಾರರ ಆಧಾರ್ ಡೀಟೇಲ್ಸ್ ಇದ್ರೆ ಅದನ್ನ ಡಿಲೀಟ್ ಮಾಡಿ ಹೊಸ ಬಾಡಿಗೆದಾರರ ಆಧಾರ್ ಅಪ್ಡೇಟ್ ಮಾಡಿಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ. ಇದರಿಂದ ಫ್ರೀ ಕರೆಂಟ್ ನಿಲ್ಲಲ್ಲ ಅಂತ ಬೆಸ್ಕಾಂ ಕ್ಲಿಯರ್ ಮಾಡಿದೆ. ಜೊತೆಗೆ ಸಿಬ್ಬಂದಿ ಮನೆಗೆ ಬಂದಾಗ ಅವರಿಗೆ ತೋರಿಸೋಕೆ ಅಂತ ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ, ವೋಟರ್ ID, ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಬಾಡಿಗೆ ಅಗ್ರಿಮೆಂಟ್ ಇದ್ರದನ್ನ ರೆಡಿ ಇಟ್ಕೋಬೇಕು. ಇದಕ್ಕೆ ಜನ ಸಪೋರ್ಟ್ ಮಾಡಬೇಕು ಅಂತ ಇಂಧನ ಇಲಾಖೆ ಹೇಳಿದೆ. ಈ ವೆರಿಫಿಕೇಶನ್ ಟೈಮ್ನಲ್ಲಿ ಜಾತಿ ಪ್ರಮಾಣ ಪತ್ರ ಅಥವಾ ಕಾಸ್ಟ್ ಡೀಟೇಲ್ಸ್ ಕೊಡೋದು, ಜಾತಿಯ ಡೀಟೇಲ್ಸ್ ಕೊಡೋದು ಕಡ್ಡಾಯ ಅಲ್ಲ. ನಿಮಗೆ ಇಷ್ಟ ಇಲ್ಲ ಅಂದರೆ ಆ್ಯಪ್ನಲ್ಲಿ ಮಾಹಿತಿ ಕೊಡೋಕೆ ನಿರಾಕರಣೆ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡೋಕ್ಕೂ ಅವಕಾಶ ಇದೆ ಅಂತ ಆಲ್ರೆಡಿ ಸೂಚನೆ ಕೊಟ್ಟಿದ್ದಾರೆ. ಹಾಗಂತ ಇಲ್ಲಿ ಸರ್ಕಾರಿ ಸೌಲಭ್ಯ ನಮ್ಮ ಜನ ಕೊಡದೇ ಇರ್ತಾರ? ನಮ್ಮ ಜನಕ್ಕೂ ಕೂಡ ಜಾತಿ ಸಿಕ್ಕಾಪಟ್ಟೆ ತಲೆಯಲ್ಲಿದೆ. ಫಸ್ಟ್ ಮೆನ್ಷನ್ ಮಾಡ್ತಾರೆ, ನಮ್ದು ಇದಿರಿ, ಹಾಕಿ ಅಂತೇಳಿ. ಯಾರಂತ ವಿಶ್ವಮಾನವರು ಜಾಸ್ತಿ ಇದ್ದಾರೆ ಸೊಸೈಟಿಲಿ ಹೇಳಿ? ನಾನು ಜಾತಿ ಮೆನ್ಷನ್ ಮಾಡಲ್ಲ ಅಂತ ಹೇಳೋರು ತುಂಬ ಕಮ್ಮಿ ಜನ ಇದ್ದಾರೆ. ಅದು ಬದಲಾಯಿಸೋಕೆ ಎಲ್ಲ ಕಡೆಯಿಂದ ಪ್ರಯತ್ನ ಆಗಬೇಕು, ಸರ್ಕಾರ, ಜನ, ಎಲ್ಲ ಕಡೆಯಿಂದ. ಏನಾದರೂ ಡೌಟ್ ಇದ್ರೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ಒಳಗಡೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ನಂಬರ್, ಈ ನಂಬರ್ಗಳಿಗೆ ಹೆಲ್ಪ್ ಲೈನ್ಗೆ ನೀವು ಕಾಲ್ ಮಾಡಿ ಮಾಹಿತಿ ಪಡ್ಕೋಬಹುದು ಅಂತ ಹೇಳಿದ್ದಾರೆ. ನೀವು ನಂಬರ್ದು ಸ್ಕ್ರೀನ್ ಶಾಟ್ಸ್ ತಗೋಬಹುದು ಸ್ನೇಹಿತರೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ತಬಾಹಿ ಸಾಂಗ್ ರಿಲೀಸ್ ಆಗಿದೆ. ನೀವು ಕೂಡ ನೋಡಿರ್ಬೋದು. ನಟಿ ಕಿಯಾರಾ ಅಡ್ವಾಣಿ ಮತ್ತು ಯಶ್ ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಆಕ್ಟಿಂಗ್. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಎನ್ಕೌಂಟರ್ ಆಗಿದೆ. 11 ವರ್ಷದ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದವನನ್ನ ಹೊಡೆದು ಹಾಕಲಾಗಿದೆ. ಶನಿವಾರ ಸಂಜೆ ಬಾಲಕಿ ನಾಪತ್ತೆಯಾಗಿದ್ಲು. ಭಾನುವಾರ ಆಕೆಯ ದೇಹ ಸಿಕ್ಕಿತ್ತು. ನಂತರ ಮುಖ್ಯ ಆರೋಪಿ ಆನಂದ್ ಸರ್ದಾರ್ ಸೇರಿ 3 ಬಂಧನ ಆಗಿತ್ತು. ಆದರೆ ಮಹಜರು ಮಾಡೋಕೆ ಹೋದಾಗ ಪ್ರಭಾಸ್ ಅನ್ನೋ ಆರೋಪಿ ಪೊಲೀಸರಿಂದಲೇ ಬಂದೂಕನ್ನು ಕಸಿದುಕೊಂಡಿದ್ದಾನೆ. ಪೊಲೀಸರ ಮೇಲೆ ಗುಂಡು ಹಾರಿಸಿ ಎಸ್ಕೇಪ್ ಆಗೋಕೆ ಪ್ರಯತ್ನ ಪಟ್ಟಿದ್ದಾನೆ. ಆಗ ಪೊಲೀಸರು ಮರುದಾಳಿ ಮಾಡಿ ಆತನನ್ನ ಹೊಡೆದು ಹಾಕಿದ್ದಾರೆ. ಏನು ಎಥನಾಲ್ ಬ್ಲೆಂಡಿಂಗ್ ನೀತಿಯಿಂದ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಕುಟುಂಬಕ್ಕೆ ಲಾಭ ಆಗ್ತಾ ಇದೆ ಅನ್ನೋ ಆರೋಪಗಳಿಗೆ ಖುದ್ದು ಗಡ್ಕರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಎಥನಾಲ್ ಪಾಲಿಸಿಯಿಂದ ನನಗೇನು ಲಾಭ ಇಲ್ಲ. ಸರ್ಕಾರ ಎಥನಾಲ್ ನೀತಿ ತರೋಕ್ಕೂ ಮುಂಚೆನೆ ನಮ್ಮ ಕುಟುಂಬ ಸಕ್ಕರೆ ಉದ್ಯಮದಲ್ಲಿತ್ತು. ದೇಶದ ಒಟ್ಟು ಎಥನಾಲ್ ಉತ್ಪಾದನೆಯಲ್ಲಿ ನನ್ನ ಪಾಲು ಕೇವಲ 0.07 ಮಾತ್ರ ಅಂತ ಹೇಳಿದ್ದಾರೆ. ಅಲ್ಲದೆ ಎಥನಾಲ್ ಬ್ಲೆಂಡಿಂಗ್ ನಾನೊಬ್ಬನೇ ತಗೊಂಡ ನಿರ್ಧಾರ ಅಲ್ಲ. ಪೆಟ್ರೋಲಿಯಂ ಸಚಿವಾಲಯ, ಕ್ಯಾಬಿನೆಟ್ ಒಪ್ಪಿಗೆ ಪಡೆದ ಇಡೀ ಸರ್ಕಾರ ಈ ನೀತಿಯನ್ನ ಜಾರಿಗೆ ತರ್ತಾ ಇರೋದು ಅಂತ ಗಡ್ಕರಿ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, E20 ಪೆಟ್ರೋಲ್ನಿಂದ ವಾಹನಗಳು ಹಾಳಾಗ್ತಿವೆ ಅನ್ನೋದು ಸುಳ್ಳು. ಇದರಿಂದ ಯಾವುದೇ ಪೆಟ್ರೋಲ್ ವಾಹನಕ್ಕೆ ಹಾನಿಯಾಗಿದ್ರೆ ಅದಕ್ಕೆ ಸಾಕ್ಷ್ಯ ಕೊಡಿ, ನಾ ಚಾಲೆಂಜ್ ಮಾಡ್ತೀನಿ ಅಂತ ಗಡ್ಕರಿ ಹೇಳಿದ್ದಾರೆ. ತೈಲ ಆಮದು ವೆಚ್ಚ ಕಮ್ಮಿ ಮಾಡೋದು, ಮಾಲಿನ್ಯ ತಡೆಯೋದು ಮತ್ತು ರೈತರ ಆದಾಯ ಹೆಚ್ಚಿಸೋದು ಈ ಯೋಜನೆಯ ಮೇನ್ ಉದ್ದೇಶ ಅಂತ ಗಡ್ಕರಿ ಹೇಳಿದ್ದಾರೆ. ಏನು ಕುಖ್ಯಾತ ಗ್ಯಾಂಗ್ಸ್ಟರ್ ಗೋಲ್ಡಿ ಬ್ರಾರ್ನನ್ನ ಸೆರೆ ಹಿಡಿಯೋಕೆ ಅಮೆರಿಕದ FBI $50,000 ಬಹುಮಾನ ಘೋಷಿಸಿದೆ. ಈತ ಬಿಷ್ಣೋಯ್ ಗ್ಯಾಂಗ್ನ ಸದಸ್ಯ ಅಂತ ಅಮೆರಿಕ ಹೇಳಿದೆ. ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ಕೇಸ್ನಲ್ಲಿ ಇವನು ಕೆಲಸ ಮಾಡಿದ್ದ. ಹಾಗೆ ಅಮೆರಿಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡೋಕೆ ಪ್ರಯತ್ನ ಮಾಡಿದ್ದಾನೆ ಅಂತ ಅಮೆರಿಕ ಹೇಳಿದೆ. ಇನ್ನು ಭಾರತದ ಜೈಲಿನಲ್ಲಿರೋ ಬಿಷ್ಣೋಯ್ ಗಡಿಪಾರಿಗೂ ಅಮೆರಿಕ ಮನವಿ ಮಾಡಬಹುದು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಟೀಮ್ ಇಂಡಿಯಾ T20 ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಹೊಸ ದಾಖಲೆ ಬರೆದಿದ್ದಾರೆ. T20 ಕ್ರಿಕೆಟ್ ಇತಿಹಾಸದಲ್ಲೇ ಮೊದಲ 5 ಪಂದ್ಯಗಳಲ್ಲಿ ಹೀನಾಯವಾಗಿ ಸೋತ ಕ್ಯಾಪ್ಟನ್ ಅಂತನ. ಸದ್ಯಕ್ಕೆ ದಾಖಲೆ ಅದಲ್ಲ, ಸದ್ಯಕ್ಕೆ ದಾಖಲೆ ಮೊದಲ 5 ಪಂದ್ಯಗಳಲ್ಲಿ ನಿರಂತರವಾಗಿ ಟಾಸ್ ಗೆದ್ದ ಏಕೈಕ ಕ್ಯಾಪ್ಟನ್ ಎನಿಸ್ಕೊಂಡಿದ್ದಾರೆ ಅವರು. ಆದ್ರೆ ಏನು ಮಾಡೋದು, ಟಾಸ್ ಗೆದ್ರೆ ಕಂಟಿನ್ಯೂಸ್ಲಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ಗಳಲ್ಲಿ ಸೋಲು, ಹೀನಾಯ ಪ್ರದರ್ಶನ. T20ಯಲ್ಲಿ ಐರ್ಲೆಂಡ್ ಮೇಲೆ ಹೊಡಿಸ್ಕೊಂಡ್ರು, ಈಗ ಇಂಗ್ಲೆಂಡ್ ಕೈಲಿ ಹೊಡಿಸ್ಕೊಳ್ತಿದ್ದಾರೆ ಕಂಟಿನ್ಯೂಸ್ಲಿ. ಫುಲ್ ವೈಟ್ ವಾಶ್ ಮಾಡ್ಕೊಂಡು ಬರ್ತಾರ, ನೋಡಬೇಕು ನೆಕ್ಸ್ಟ್ ಮ್ಯಾಚಲ್ಲಿ ಏನಾಗುತ್ತೆ ಅಂತ. ಲೇಟೆಸ್ಟ್ ಆಗಿ ನಡೆದ 3rd T20ಲಂತೂ 70 ಚಿಲ್ಲರೆ ರನ್ನಿಗೆ ಆಲ್ ಔಟ್ ಆಗಿಬಿಟ್ಟು ಹೀನಾಯವಾಗಿ ಸೋತಿದ್ದಾರೆ ಇವರು. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ಭಾರಿ ಕುಸಿತ ಆಗಿದೆ. ಸೆನ್ಸೆಕ್ಸ್ 1677 ಪಾಯಿಂಟ್ಸ್ ಅಥವಾ 2.15% ಬಿದ್ದು 76,503ಕ್ಕೆ ತಲುಪಿದೆ. ನಿಫ್ಟಿ ಕೂಡ 516 ಪಾಯಿಂಟ್ಸ್ ಅಥವಾ 2.12% ಡೌನ್ ಆಗಿ 23,882ಕ್ಕೆ ತಲುಪಿದೆ. ಹಾಗೆ ಮಾರ್ಕೆಟ್ನಲ್ಲಿ ಎಷ್ಟು ಅನ್ಸ್ಟೆಬಿಲಿಟಿ ಇದೆ ಅಂತ ತೋರಿಸೋ ಇಂಡಿಯಾ ವಿಕ್ಸ್ 26% ಜಂಪ್ ಆಗಿದೆ. ಒಂದೇ ದಿನ ಹೂಡಿಕೆದಾರರು 10 ಲಕ್ಷ ಕೋಟಿ ರೂಪಾಯಿನಷ್ಟು ಕಳ್ಕೊಂಡಿದ್ದಾರೆ ವೆಲ್ತನ್ನು. ಈ ದೊಡ್ಡ ಪತನಕ್ಕೆ ಕಾರಣ ಮತ್ತದೆ ಅಮೆರಿಕ ಇರಾನ್ ಯುದ್ಧ. ಪರಿಣಾಮ ಜಾಗತಿಕ ಕಚ್ಚಾ ತೈಲ ಬೆಲೆ ದಿಢೀರ್ ಏರಿಕೆಯಾಗಿರೋದು. ಸದ್ಯ ಪ್ರತಿ ಬ್ಯಾರೆಲ್ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ 6.3% ಏರಿಕೆಯಾಗಿ $78 ಆಸುಪಾಸಲ್ಲಿದೆ. ಇದೆಲ್ಲ ಮಾರ್ಕೆಟ್ ಮೇಲೆ ಪ್ರಭಾವ ಬೀರಿದೆ.
ಇನ್ನು ಏಷ್ಯನ್ ಪೇಂಟ್ಸ್, ಇಂಡಿಗೋ, ITC, BPCL ಮತ್ತು IOC ಸೇರಿ ಬಹುತೇಕ ಕಂಪನಿಗಳು ರೆಡ್ನಲ್ಲಿದ್ವು. ಆದರೆ ಇನ್ಫೋಏಜ್, ಕಲ್ಯಾಣ್ ಜುವೆಲರ್ಸ್, ONGC, ಆಯಿಲ್ ಇಂಡಿಯಾ ಗ್ರೀನ್ನಲ್ಲಿದ್ವು. BSEನಲ್ಲಿ 971 ಸ್ಟಾಕ್ಸ್ ಮಾತ್ರ ಗ್ರೀನ್ನಲ್ಲಿದ್ವು. 3331 ಸ್ಟಾಕ್ಸ್ ರೆಡ್ನಲ್ಲಿದ್ವು. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $1,733 ಕಮ್ಮಿಯಾಗಿ 1,42,350 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $1,587 ಕಮ್ಮಿಯಾಗಿ 1,30,393 ಆಗಿದೆ. 1 kg ಬೆಳ್ಳಿ ಬೆಲೆಯಲ್ಲಿ $5,650 ಕಮ್ಮಿಯಾಗಿ $2,21,550 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿಚ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗೋದನ್ನು ದಯವಿಟ್ಟು ಕನ್ಸಿಡರ್ ಮಾಡ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೀವು ನೋಡೋಕೆ ಶುರು ಮಾಡ್ಬೋದು. ಸ್ನೇಹಿತರೆ, ನೀವು ಮೆಂಬರ್ ಓನ್ಲಿ ಸೀರೀಸ್ನಲ್ಲಿ ನಾವು ಮಾಡ್ತಿರೋ ವೀಡಿಯೋಸನ್ನು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗೋಕ್ಕಿಂತ ಮುಂಚೆ ಒಂದ್ಸಲಿ ಸ್ಕ್ರೋಲ್ ಮಾಡಿ ಚೆಕ್ ಮಾಡಿ ನೋಡಿ. ಅದರಲ್ಲಿ ವ್ಯಾಲ್ಯೂ ಇದೆ ಅಂತ ಅನಿಸಿದ್ರೆ ನೀವು ಜಾಯ್ನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.